ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಏಕಾತ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಫೇಸಿಂಗ್ ಬಂದು ವೆಸ್ಟ್ ಫೇಸಿಂಗ್. ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 30/40 ಇದೆ. ಇದು ರೆಂಟಲ್ ಇನ್ಕಮ್ ವಿತ್ ಟ್ರಿಪ್ಲೆಕ್ಸ್ ಪ್ರಾಪರ್ಟಿ. ನೀವು ನೋಡ್ತಾ ಇರ್ಬೋದು ಫ್ರಂಟ್ ಎಲಿವೇಶನ್ ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಈ ಪ್ರಾಪರ್ಟಿಯಲ್ಲಿರೋ ಟ್ರಿಪ್ಲೆಕ್ಸ್ ಮನೆಯಲ್ಲಿ ಎಲ್ಲ ರೂಮ್ಸಲ್ಲೂ AC ಇದೆ. ಸೊ ಈ ಪ್ರಾಪರ್ಟಿ ಒಳಗೆ ಹೇಗಿದೆ ಅಂತ ನೋಡೋಣ. ಪ್ಯಾಸೇಜಿಗೆ ಸ್ಪೇಸ್ ಬಿಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ಇದೆ. ಈ ಮನೆಯಲ್ಲಿ ಆಲ್ರೆಡಿ ವಾಸ ಆಗಿದ್ದಾರೆ. ಬೋರ್ವೆಲ್ ಇದೆ, ಸಂಪ್ ಇದೆ, ಕಾವೇರಿ ವಾಟರ್ ಪ್ರೊವಿಷನ್ ಕೂಡ ಇದೆ. ಇದು ಶೂ ರ್ಯಾಕ್. ಇದು ಸ್ಟೋರೇಜ್ ಏರಿಯಾ. ಈ ಕಡೆ ಪ್ಯಾಸೇಜ್ಗೆ ಸ್ಪೇಸ್ ಬಿಟ್ಟಿದ್ದಾರೆ. ಇವಾಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ನಾವು ಫಸ್ಟ್ ಫ್ಲೋರಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ನೇಮ್ ಬೋರ್ಡ್ ಸಿಗುತ್ತೆ. ಸೇಫ್ಟಿಗೆ ಒಂದು ಸ್ಟೀಲ್ ಗೇಟ್ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿಯ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್. ನಮಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಚಿಕ್ಕ ಶೂ ರ್ಯಾಕ್ ಸಿಗುತ್ತೆ. ಬಾಲ್ಕನಿ ಸ್ಪೇಸ್ ಥರ ಇದೆ. ಇವಾಗ ನಾನು ಲಿವಿಂಗ್ ಏರಿಯಾದಲ್ಲಿದ್ದೀನಿ. ಲಿವಿಂಗ್ ಏರಿಯಾ ತುಂಬ ದೊಡ್ಡದಾಗಿದೆ. ಈ ಪ್ರಾಪರ್ಟಿ ಫುಲ್ಲಿ ಫರ್ನಿಶ್ಡ್ ಮತ್ತು ಎಲ್ಲ ಫರ್ನಿಚರ್ಸ್ ಹೇಗಿದೆಯೋ ಅವ್ರು ಹಾಗೇ ಸೇಲ್ ಮಾಡ್ತಿದ್ದಾರೆ. ಇದು ದೇವ್ರ ಮನೆ. ಲಿವಿಂಗ್ ಏರಿಯಾದಿಂದ ರೈಟ್ ಸೈಡ್ ಬಂದರೆ ನಮಗೆ ಕಿಚನ್ ಸಿಗುತ್ತೆ. ಕಿಚನ್ ಕೂಡ ತುಂಬ ದೊಡ್ಡದಾಗಿ ಬಂದಿದೆ. ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ನೀಟಾಗಿ ಕಬರ್ಡ್ಸ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸು ಚಿಮ್ನಿ ಎಲ್ಲ ಇನ್ಬಿಲ್ಟ್ ಇದೆ. ಸಾಫ್ಟ್ ಕ್ಲೋಸಿಂಗ್ ಡ್ರಾಯರ್ಸ್ ಇದೆ. ಇಲ್ಲೂ ಮೇಲ್ಗಡೆ ಸ್ಟೋರಿಗೆ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಇದು ಕಿಚನ್ ಪ್ಯಾಂಟ್ರಿನ ಸ್ಟೋರ್ ಮಾಡೋಕ್ಕೆ. ಇಲ್ಲೊಂದು ಸಿಂಕ್ ಇದೆ. ಇದು ಕಿಚನ್ ಯುಟಿಲಿಟಿ. The wash basin. ಲಿವಿಂಗ್ ಏರಿಯಾಯಿಂದ ರೈಟ್ ಸೈಡ್ ಬಂದರೆ ನಮಗೆ ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ಕ್ವೀನ್ ಸೈಜ್ ಬೆಡ್ ಇನ್ಬಿಲ್ಟ್ ಇದೆ. POP ಡಿಸೈನ್ಸು ಲೈಟಿಂಗ್ಸು ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಎಲ್ಲ ರೂಮಲ್ಲೂ AC ಕೂಡ ಇದೆ. ಇದು TV ಯೂನಿಟ್. ಸ್ಟೋರೇಜ್ಗೆ ಕಬರ್ಡ್ಸ್ ಇದೆ. ಡ್ರೆಸ್ಸಿಂಗ್ ಏರಿಯಾ. ಅಟ್ಯಾಚ್ ಟಾಯ್ಲೆಟ್. ನಾನು ಆವಾಗಲೇ ತೋರಿಸಿದ್ನಲ್ಲ ವಾಶ್ ಬೇಸಿನ್ ಅದೇ. ಇದು ರೂಮಿಂದ ಕೂಡ ಇಲ್ಲಿಗೆ ಆಕ್ಸೆಸ್ ಇದೆ. ನೋಡಿದ್ರಲ್ವ ಫಸ್ಟ್ ಫ್ಲೋರು ಹಾಲು ಕಿಚನ್ನು ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾನು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಸ್ಟೆಪ್ಸೂ ಕೂಡ ತುಂಬ ಬ್ರಾಡಾಗಿ ಕೊಟ್ಟಿದ್ದಾರೆ.
ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದಂಗೆ ನಮ್ಗೆ ಹೋಮ್ ಥಿಯೇಟರ್ ಸಿಗುತ್ತೆ. ಇದು ಹೋಮ್ ಥಿಯೇಟರ್. ಇದು ಸ್ಕ್ರೀನ್, ಮಾನಿಟರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸ್ಕ್ರೀನು ಪ್ಲೇಸ್ ಮಾಡ್ಬೋದು. ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಲೈಟಿಂಗ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. AC ಇದೆ. ಕೂತ್ಕೊಳ್ಳೋದಕ್ಕೆ ಇಲ್ಲಿ ಒಂದಿದೆ, ಈ ಕಡೆನೂ ಸೋಫಾ ಇದೆ. ಹೋಮ್ ಥಿಯೇಟ್ರಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ 2 ರೂಮ್ ಸಿಗುತ್ತೆ. ಇದು ಕಿಡ್ಸ್ ರೂಮ್. ಈ ರೂಮಲ್ಲೂ AC ಇದೆ. ಕ್ವೀನ್ ಸೈಜ್ ಬೆಡ್ ಇನ್ಬಿಲ್ಟ್ ಇದೆ. ಆ ಕಡೆ ಡ್ರೆಸ್ಸಿಂಗ್ ಏರಿಯಾ, ಸ್ಟೋರೇಜ್ಗೆ ಕಬರ್ಡ್ ಇದೆ. ಇದು ಸ್ಟಡಿ ಸ್ಪೇಸ್. ಅಟ್ಯಾಚ್ ಟಾಯ್ಲೆಟ್. ಕಿಡ್ಸ್ ರೂಮ್ಗೆ ಆಪೋಸಿಟ್ ಇನ್ನೊಂದು ರೂಮ್ ಇದೆ. ಈ ರೂಮಲ್ಲೂ ದೊಡ್ಡ ಸೈಜಲ್ಲಿ ವೆಂಟಿಲೇಷನ್ಗೆ ಸ್ಪೇಸ್ ಬಿಟ್ಟಿದ್ದಾರೆ. 3 ಸೈಡಿನ ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಇಲ್ಲೂ ಕೂಡ POP ಡಿಸೈನ್ ಚೆನ್ನಾಗಿದೆ. ಈ ರೂಮಲ್ಲೂ ಸ್ಟೋರ್ ಮಾಡೋದಕ್ಕೆ ಕಬರ್ಡ್ಸ್ ಕೊಟ್ಟಿದ್ದಾರೆ 2 ಸೈಡು. ಡ್ರೆಸ್ಸಿಂಗ್ ಏರಿಯಾ. ಈ ವಾಶ್ರೂಮ್ ಡೋರಲ್ಲಿ ಕೂಡ ಮಿರರ್ ಇದೆ. ಈ ರೂಮಲ್ಲಿ ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ. ವೆಟ್ ಏರಿಯಾ, ಡ್ರೈ ಏರಿಯಾಗೆ ಸಪ್ರೇಟ್ ಪ್ರೊವಿಷನ್ ಕೊಟ್ಟಿದ್ದಾರೆ. ನೋಡಿದ್ರಲ್ವ, ರೂಮ್ಸ್ ಎಲ್ಲ ತುಂಬ ದೊಡ್ಡದಾಗಿತ್ತು. ಇವಾಗ ನಾನು ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಇದರಲ್ಲಿ ನಾವು ಜಿಮ್ ಏರಿಯಾಗೆ ಅಥವಾ ಸಿಟ್ಔಟ್ ಆಗಿ ಇದನ್ನು ಕನ್ವರ್ಟ್ ಮಾಡ್ಬೋದು. ಬಿಸಿಲು ಮಳೆ ಅವಾಯ್ಡ್ ಆಗೋದಕ್ಕೆ ಶೀಟ್ ಕೂಡ ಹಾಕಿದ್ದಾರೆ. ಟೆರೆಸ್ವಲ್ಲಿ ಒಂದು ರೂಮ್ ಇದೆ. ಇಲ್ಲೂ ಇದನ್ನು ಆಫೀಸ್ ಸ್ಪೇಸ್ ಆಗಿ ಅಥವಾ ಸ್ಟೋರ್ ರೂಮ್ ಆಗಿ ಇಲ್ಲ ಜಿಮ್ ರೂಮ್ ಆಗಿ ಅಥವಾ ಇನ್ನೊಂದು ಮನೆ ಥರ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ. ಈ ರೂಮಲ್ಲಿ ಕೂಡ ಇಲ್ಲೂ ಒಳ್ಳೆ ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ವಾಷಿಂಗ್ ಏರಿಯಾ. ವಾಷಿಂಗ್ ಮಿಷಿನ್ ಇಲ್ಲೇ ಸ್ಟೋರ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಸ್ವಿಚ್ ಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿಯ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಸೋಲಾರ್ ಇದೆ. ರೈನಿ ಸೀಸನ್ನು ಮತ್ತು ಸಮ್ಮರ್ ಸೀಸನ್ ಎರಡರಲ್ಲೂ ನಮಗೆ ಬಿಸಿನೀರು ಬರುತ್ತೆ. ಸಾಫ್ಟ್ನರ್ ಕೂಡ ಕೊಟ್ಟಿದ್ದಾರೆ. ಸಿಂಟೆಕ್ಸ್ ಇದೆ. ಈ ಪ್ರಾಪರ್ಟಿ ಬಂದು ಅರ್ಕೆರೆ ಬನ್ನೇರುಘಟ್ಟ ಮೇನ್ ರೋಡಲ್ಲಿದೆ. ಈ ಪ್ರಾಪರ್ಟಿಗೆ ಸುತ್ತಮುತ್ತ ಸುಮಾರು IT ಪ್ರಾವಿಷನ್ಸ್ ಬರುತ್ತೆ. ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಕಮಿಷನ್ ಅಥವಾ ಬ್ರೋಕರೇಜ್ ಇಲ್ಲದೆ ನೀವು ಡೈರೆಕ್ಟ್ ಓನರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.